ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 25 जून 1975 साली या देशाच्या तत्कालीन पंतप्रधान इंदिरा गांधींनी एमर्जन्सी लागू करून डॉक्टर बाबासाहेब आंबेडकरांनी लिहून ठेवलेल्या घटनेचा अपमान केला होता. अपमान काय, हत्या केली होती. कारण हुकुमशाहीचा एक नवा अवतार इंदिरा गांधीच्या रूपात या देशानं बघितला. अनेक निष्पाप लोकांना जेलमध्ये घालायचं, पत्रकारांचं स्वातंत्र्य हिसकावून घेतलं गेलं होतं. कुणीही काही बोलू शकत नव्हतं, लिहू शकत नव्हतं. हुकुमशाहीचं एक जिवंत उदाहरण इंदिरा गांधींनी त्यावेळी दर्शनाला दिलं होतं. पण जनतेची एकजूट आणि भारताचं वैशिष्ट्य हे सगळ्यांनी मिळून ती एमर्जन्सी सुद्धा मारून काढली होती. आणि ती एमर्जन्सी आम्ही काळा दिन म्हणून साजरा करतोय. इंदिरा गांधींचं ते एक कर्तृत्व देशाला काळिमा फासणारं होतं आणि त्याची आठवण म्हणून भारतीय जनता पार्टी 25 जून 1975 काळा दिन म्हणून साजरी करते आणि जनतेला एमर्जन्सी खरी अवस्था काय होती ती ಜನತೆಪರ್ಯಂತ ಪೋಚೋನೆचं काम करतो. ಅದ್ರ ಬಗ್ಗೆನೇ ಈಗ ಈ 3-4 ದಿವಸದಿಂದ ಚರ್ಚೆ ಆಗ್ತಾಯಿತ್ತು. ಮತ್ತು ರೈತರುಗಳು ಸಾಕಷ್ಟು ಜನ ಅಲ್ಲಿ ಸ್ಪಾಟಿಗೆ ಹೋಗಿ ಅದನ್ನು ನೋಡ್ಕೊಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡ್ಯಾರ. ಅದು ಏನಾಗೈತೆ ಅನ್ನೋದ್ರ ಬಗ್ಗೆ ನಾನು ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಒಂದು ಮೀಟಿಂಗನ್ನು ಕರೆದ್ಬಿಟ್ಟು ಇದು ಏನಾಗುತ್ತೆ, ಇದ್ರ ಬಗ್ಗೆ ಏನು ತೊಂದರೆ ಆಗುತ್ತೆ, ನಮಗೆ ರೈಟ್ ಬ್ಯಾಂಕ್ ಕೆನಾಲಿಗೆ ಏನು ಟೇಲ್ಯಾಂಡಿಗೆ ನೀರು ಮುಟ್ತಾ ಇಲ್ಲ, ಈಗ ಅದು ನಮಗೆ ನೀರೆಲ್ಲ ಮುಟ್ಟಬೇಕು ಆ ರೀತಿ. ಮತ್ತು ಡೌನ್ ಸ್ಟ್ರೀಮ್ನಾಗ ನೀರು ತಗೊಳ್ರಿ ಅಂತಂದರು ಯಾರೋ ರೈತರು ಎಲ್ಲರೂ ಸೇರಿ. ಡೌನ್ ಸ್ಟ್ರೀಮರೆಲ್ಲ ತಗೊಳ್ಳಿ, ಇಲ್ಲಿ ಬ್ಯಾಕ್ ವಾಟರ್ನಾಗರ ತಗೊಳ್ಳಿ, ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಅಧಿಕಾರಿಗಳ ಜೊತೆಗೆ ಮಾಡಿ ಸೂಕ್ತವಾದಂಥ ನಿರ್ಧಾರ ಇದು ನಿಮಗೆ ಗೊತ್ತಿತ್ತ ಸರ್? 2020ರಲ್ಲಿ ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟಿದೆ. ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟರನ್ನ ಅವ್ನು ಕಾಂಟ್ರಾಕ್ಟ್ರು ಮೊನ್ನೆ ಪ್ರಾರಂಭ ಮಾಡ್ಯಾರ. ಯಾವಾಗ ಅದು ನಮಗೂ ಯಾರಿಗೂ ಗೊತ್ತಿಲ್ಲ. ಅದು ಒಂದು ಸ್ವಲ್ಪ ಇಂಟೀರಿಯರ್ ಐತಿ, ಅದು ಈ ರೈತರಿಗೆಲ್ಲ ಗೊತ್ತಾಗೈತಿ. ಇದು ಎಲ್ಲರ ತಾಳ್ಮೆಯಿಂದ ಇರಲಿ. ಇದ್ರ ಬಗ್ಗೆ ಯಾರು ಏನು ಇದು ಮಾಡಬೇಕಾಗಿಲ್ಲ. ಮುಖ್ಯವಾಗಿ ನಮಗೆ ರೈಟ್ ಬ್ಯಾಂಕಿಗೆ, ಇರಿಗೇಷನ್ನಿಗೆ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಷ್ಟು ನೀರು ಬೇಕೋ ಇನ್ನೂ ಹೆಚ್ಚಿನ ರೀತಿಯಿಂದ ನೀರು ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಈಗ ನಾವು ಮುಂದಿನ ವಾರ ಮೀಟಿಂಗನ್ನು ಕರೆದ್ಬಿಟ್ಟು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ನಾವು ಎಲ್ಲ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಹಂತ ಹಂತವಾಗಿ ಹೋರಾಟಗಳು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ನಿನ್ನೆ ದಿವಸ ಎಲ್ಲ ಮುಖಂಡರು. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ಬಾಡಕ್ರಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಶನಿವಾರ 25 ನಾಳೆ 25 ಬೆಳಗ್ಗೆ 10:30ಕ್ಕೆ ಬಾಡಕ್ರಸ್ ಹತ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ. ಎಲ್ಲ ಹಂತದ ಹೋರಾಟಗಳು ರೂಪರೇಷೆ ಮಾಡ್ತಾ ಇದ್ದೀವಿ. ಈ ಹಂತದ ಹೋರಾಟಗಳು ಸರ್ಕಾರ ಬಗ್ತಾ ಇದ್ರೆ, ಅಧಿಕಾರಿಗಳು ಸರ್ಕಾರ ಮಣಿದಿದ್ರೆ ತಾಲೂಕುಗಳು ಬಂದ್ ಮಾಡ್ತೀವಿ. ಈ ಅಚ್ಚುಕಟ್ಟು ಬರ್ತಕ್ಕಂಥ ತಾಲೂಕುಗಳು ಮತ್ತು ಅದೇ ಸ್ಥಳಕ್ಕೆ ಹೋಗಿ 16,000 ಜನ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು, ಆವರಾತ್ರಿ ಧರಣಿ ಸತ್ಯಾಗ್ರಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ.
ನಾಯಕ ಸಮ್ಮೇಳನನೇ ಈ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ, ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಮದರ್ಸ್ ಡೇ, ಪೇರೆಂಟ್ಸ್ ಡೇ, ಫಾದರ್ ಡೇ, ಲವರ್ಸ್ ಡೇ, ಈ ರೀತಿ ಎಲ್ಲ ಇರುತ್ತಲ್ವಾ. ಅದೊಂದು ಸಂತೋಷ ಕೊಡುವಂತ ಡೇಗಳು. ಅದಕ್ಕಿಂತ 1000ರಷ್ಟು ಸಂತೋಷ ಕೊಡಬೇಕಾದಂತ ದಿನ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಯಾಕಂದ್ರೆ ಒಂದು ಪ್ರಾಣ ಉಳಿಸುವಂತ ಪ್ರಯತ್ನ ಇದೆ. ಮಕ್ಕಳಾಗಬಹುದು, ವ್ಯಾಪಾರಸ್ಥರಾಗಬಹುದು, ರೈತರಾಗಬಹುದು, ಪ್ರೇಮಿಗಳಾಗಬಹುದು, ಸಣ್ಣ ಸಣ್ಣ ವಿಷಯಕ್ಕೆ ಫ್ರಸ್ಟ್ರೇಷನ್ಗೆ ಹೋಗಿ ನಾನಿನ್ನು ಜೀವನದಲ್ಲಿ ನಾನು ಬದುಕೋದೇ ವೇಸ್ಟು, ನಾನು ಸಾಯನ ಅನ್ನೋ ಪರಿಸ್ಥಿತಿ ಬರುವಾಗ ಅವರ ಪ್ರಾಣ ಉಳಿಸೋದು ಸಾಮಾನ್ಯ ಅಲ್ಲ. ಭಗವಂತ ನಮ್ಗೆ ಜನ್ಮ ಕೊಟ್ಟಿದ್ದಾನೆ, 100 ವರ್ಷ ಬಾಳಿ ಅಂತ. ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಗುರುಗಳು, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ಯಾವುದೋ ಸಣ್ಣ ಕಾರ್ಯಕ್ರಮಕ್ಕೆ, ಸಣ್ಣ ಫೇಲ್ಯೂರ್ಗೆ ಸ್ಟೂಡೆಂಟ್ಸ್ ಇರ್ತಾರೆ, ಫೇಲ್ ಆಗ್ತಾರೆ, ಭಯ ಬೀಳ್ತಾರೆ, ಹೆಂಗೆ ಸಮಾಜನ ಫೇಸ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಅವಮಾನ ಆಗತ್ತೆ, ನಾನು ಸಾಯೋದೇ ವಾಸ ಅಂತ ಅವರು ಬರ್ತಾರೆ. ವ್ಯಾಪಾರಸ್ಥರಷ್ಟೇ, ವ್ಯಾಪಾರ ಲಾಸ್ ಆದ್ಮೇಲೆ ಇನ್ನಷ್ಟೇ ನಮ್ಮ ಜೀವನ, ಸಾಲಗಾರ ಕಾಟ ನಾವು ತಡೆಯಕ್ಕಾಗಲ್ಲ, ತಪ್ಪಿಸ್ಕೊಂಡು ಹೋಗೋಣ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಇರೋರ ಪರಿಸ್ಥಿತಿ ಏನು, ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು, ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು. ಅದಕ್ಕೋಸ್ಕರ ಆತ್ಮಹತ್ಯೆ ಪ್ರಯತ್ನ ಮಾಡಬೇಡಿ. ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ, ಸಾಧನೆ ಮಾಡಿ ಅನ್ನೋ ಒಂದು ಕಮೋಷನ್, ಒಂದು ಮೋಟಿವೇಶನ್ ಇರುವಂತ ಚಿತ್ರನೇ ಸೆಪ್ಟೆಂಬರ್ 10. ಅದರಿಂದ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.